ರಸ್ತೆಯಲ್ಲಿ ಆಗುವಂಥ ಅಪಘಾತಗಳನ್ನು ತಡೆಗಟ್ಟಕ ನಮ್ಮ ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸನ್ನು ತಮ್ಮ ಆಫಿಷಿಯಲಿ ವೆಬ್ಸೈಟ್ ಒಳಗೆ ಅನೌನ್ಸ್ ಮಾಡೈತಿ ಜೂನ್ 23ನೇ ತಾರೀಕು. ಅದೇನು ಮತ್ತು ಯಾರಿಗೆಲ್ಲ ಅನ್ವಯ ಆಗ್ತಿದೆ ಅಂತ ನೋಡೋಣ ಬನ್ನಿರಿ. ಈ ರೂಲ್ಸ್ ಬಂದ್ಬಿಟ್ಟು ಟೂ ವೀಲರ್ ತಯಾರು ಮಾಡುವಂಥ ಕಂಪ್ನಿಗಳಿಗೆ ಅನ್ವಯ ಆಗುತ್ತಾ. ಮತ್ತು ಈ ರೂಲ್ಸ್ ಏನಂತಂದರೆ ಪ್ರತಿಯೊಂದು ಟೂ ವೀಲರ್ ವೆಹಿಕಲ್ಗಳಿಗೂ ABS ಅಂದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕಡ್ಡಾಯವಾಗಿರಬೇಕು. ಮತ್ತು ಗ್ರಾಹಕರು ವಾಹನವನ್ನು ಖರೀದಿ ಮಾಡೋ ಟೈಮ್ದಾಗ ಅವರಿಗೆ BIS ಸರ್ಟಿಫಿಕೇಶನ್ ಇರುವಂತಹ 2 ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ನೀಡಬೇಕಂತ ಈ ರೂಲ್ಸ್ ಒಳಗೆ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈ ರೂಲ್ಸ್ಗಾಗಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅಂದರೆ ಕೇಂದ್ರ ಮೋಟಾರ್ ವಾಹನ ಕಾಯ್ದೆ 1989ಕ್ಕೆ ತಿದ್ದುಪಡಿಯನ್ನು ಮಾಡಬೇಕಾಗತ್ತಾ. ಆ್ಯಂಡ್ ಈ ತಿದ್ದುಪಡಿ ಜಾರಿಯಾದ 3 ತಿಂಗಳಿಂದ ಈ ನಿಯಮವನ್ನು ಎಲ್ಲರೂ ಅನುಸರಿಸಬೇಕಾಗತ್ತಾ. ನಿಮಗೆಲ್ಲ ಅನಿಸ್ಬೋದು ಈ ರೂಲ್ಸ್ ಎಲ್ಲ ಬಂದ ಮೇಲೆ ಬೈಕ್ ರೇಟು ಜಾಸ್ತಿ ಆಗ್ಬೋದು ಅಂತ. ಡೆಫಿನೆಟ್ಲಿ ABS ಮತ್ತು ಹೆಲ್ಮೆಟ್ಗಳನ್ನು ಸೇರಿಸಿ ಆಟೋಮೆಟಿಕ್ ಆಗಿ 3 to 5% ಬೈಕ್ ರೇಟ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಐತಿ. ಕೊನೆಯದಾಗಿ ನನ್ನೊಂದು ಅನಿಸಿಕೆ, ಜನರ ಸುರಕ್ಷತೆಗಾಗಿ ಕಾಳಜಿ ವಹಿಸುವಂತಹ ಸರ್ಕಾರ ಅದು ಯಾವುದೇ ಸರ್ಕಾರ ಆಗಿರಲಿ, ಪ್ರತಿಯೊಂದು ರಸ್ತೆಗಳನ್ನು ಸಿಕ್ಕಾಪಟ್ಟೆ ಕಮಿಷನ್ ತಗೊಂಡು ಕಳಪೆ ಕಾಮಗಾರಿಯಾಗಿ ಮಾಡುವುದನ್ನು ಬಿಟ್ಟು ಸುರಕ್ಷಿತವಾಗಿ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ರಸ್ತೆಗಳನ್ನು ಮಾಡಿದ್ರೆ ಅಪಘಾತಗಳು ಆಟೋಮೆಟಿಕ್ ಆಗಿ ಡೌನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸ್ತೈತಿ?